ಇನ್ನು ಹಾಸನದಲ್ಲಿ ಎಟಿಎಂಗೆ ಹಾಕಬೇಕಾಗಿದ್ದ ಸುಮಾರು 3 ಕೋಟಿ ರೂಪಾಯಿ 40,28,000 ಹಣ ನಾಪತ್ತೆ. ಎಟಿಎಂಗೆ ಹಣ ತುಂಬೋ ಸಂಸ್ಥೆಯ ಸಿಬ್ಬಂದಿಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪವನ್ನ ಆ ಬ್ಯಾಂಕಿನ ಮ್ಯಾನೇಜರ್ ಮಾಡ್ತಾ ಇದ್ದಾರೆ. ಸಿಎಂಎಸ್ ಸಿಬ್ಬಂದಿಯಿಂದಲೇ ಭಾರಿ ಗೋಲ್ಮಾಲ್ ಆಗಿರೋ ಆರೋಪ. ಕಳೆದ ಹಲವು ದಿನಗಳಿಂದ ಇದೇ ಸಿಎಂಎಸ್ ಸಿಬ್ಬಂದಿ ಇನ್ನೊಂದು ರಾಬರಿ ಕೇಸಲ್ಲಿ ಭಾಗಿಯಾಗಿದ್ದು ಬೆಂಗಳೂರಲ್ಲಿ, ನೆನಪಿದೆಯಾ? ಸೇಮ್ ಸಿಎಂಎಸ್ ಸಿಬ್ಬಂದಿಗಳು ಅಂದರೆ ಅದೇ ಸಿಎಂಎಸ್ ಕಂಪನಿ ಸೇರಿದ್ದ ಗಾಡಿ. ಬಿಎಲ್ ನಂದೀಶ್, ಎಂಪಿ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಿಎಂಎಸ್ ಹಾಸನ ಬ್ರಾಂಚ್ನ ಮ್ಯಾನೇಜರ್ ರಾಜು ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಹಾಸನ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಫೆಬ್ರವರಿ 18-19 ತಾರೀಕು ಆಡಿಟ್ ಮಾಡಿದಾಗ ಅಕ್ರಮ ಎಸಗಿರೋದು ಬಯಲಾಗಿದೆ. ಹಾಸನದ ವಿವಿಧ ಬ್ಯಾಂಕ್ಗಳ ಎಟಿಎಂಗೆ ಹಣ ಹಾಕ್ದೇನೆ ಅಕ್ರಮ ಎಸಗಿದ್ದಾರೆ ಅಂತ. ಒಟ್ಟು 18 ಎಟಿಎಂಗಳಿಗೆ ಹಾಕಬೇಕಾಗಿದ್ದಂತಹ ಹಣ ದುರ್ಬಳಕೆ ಆಗಿದೆ ಅನ್ನೋ ಆರೋಪ. ಹಣ ಹಾಕಿದ್ದೀವಿ ಅಂಥೇಳಿ ರಸೀದಿಯನ್ನು ಪಡ್ಕೊಂಡು ವಂಚನೆ ಮಾಡಿದ್ದಾರೆ. ಹಾಸನ ವ್ಯಾಪ್ತಿಯ 11 ಕೆನರಾ ಬ್ಯಾಂಕ್ ಎಟಿಎಮ್ಮು, 3 SBI ಎಟಿಎಂ, ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗೆ ಹಣವನ್ನು ಹಾಕದೇನೆ ವಂಚನೆ ಮಾಡಿದ್ದಾರೆ ಅಂತ. ಈ ಸಿಎಂಎಸ್ ಕಂಪನಿ ಮೇಲೆ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ. ಅಲ್ಲಿನ ಸಿಬ್ಬಂದಿಗಳೇ ದರೋಡೆಯಲ್ಲಿ ಭಾಗಿಯಾಗಿದ್ದು. ಈ ಹಿಂದೆ ಮೈಸೂರಿನಲ್ಲಿ ಸಿಎಂಎಸ್ ಗಾಡಿನ ಅಡ್ಡ ಹಾಕಿ ಆ ಸಿಎಂಎಸ್ನ ಸಿಬ್ಬಂದಿ ಒಬ್ಬ ಈ ದರೋಡೆಯಲ್ಲಿ ಭಾಗಿಯಾಗಿದ್ದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಭಾಗಿಯಾಗಿದ್ದು, ನೆನಪಿದೆಯಲ್ಲ ನಿಮಗೆ? ಸೇಮ್ ಇದೇ ಸಿಎಂಎಸ್ ಕಂಪನಿ, ಅದೇ ಸಿಬ್ಬಂದಿಗಳು ಹಾಸನದಲ್ಲಿರುವಂಥ ಬ್ರ್ಯಾಂಚ್ನಲ್ಲಿ ಅಕ್ರಮ ಎಸಗಿದ್ದಾರೆ. ಅಲ್ಪ ಸ್ವಲ್ಪ ಅಮೌಂಟು ಅಂತ ಎಗರಿಸಿ ಆಡಿಟ್ ಮಾಡಿದಾಗ ಗೊತ್ತಾಗಿದೆ ಸುಮಾರು 3 ಕೋಟಿ ರೂಪಾಯಿ 40,28,000 ರೂಪಾಯಿ ಹಣ ನಾಪತ್ತೆ ಆಗಿರೋದು. ಹಲವಾರು ವರ್ಷಗಳಿಂದ ಅದನ್ನ ಮಾಡ್ತಾ ಇದ್ದಾರೆ. ಸೊ ಆಡಿಟ್ ಸಂದರ್ಭದಲ್ಲಿ ಸುಮಾರು 3 ಕೋಟಿ 40 ಲಕ್ಷ ರೂಪಾಯಿ ಶಾರ್ಟೇಜ್ ಇರೋದು ಕಂಡು ಬಂದಿದೆ. ಈ ಬಗ್ಗೆ ನಾವು ನಿನ್ನೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್, ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ದಾಖಲಿಸಿದ್ವಿ. ನಮ್ಮ ಬ್ರಾಂಚ್ ಮ್ಯಾನೇಜರು ದೂರು ಕೊಟ್ಟಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಬೆಂಗಳೂರು ಮತ್ತೆ ಔಟ್ ಆಫ್ ಸ್ಟೇಟ್ ಇಂದ ಕೂಡ ನಮ್ಮ ಆಡಿಟರ್ಸ್ ಎಲ್ಲ ಬಂದಿದ್ದಾರೆ. ಯಾರೋ ಒಂದು ಸಪೋರ್ಟ್ ಇಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ. ಆಕ್ಚುಲಿ ಅಲ್ಲಿ ಒಂದು 2 ರೀತಿ ಇರುತ್ತೆ. ಒಂದು ಅಮೌಂಟ್ ಅನ್ನು ಹಾಕೋ ಸಂದರ್ಭದಲ್ಲಿ ಮೆಷಿನ್ ಹಾಕ್ಬೇಕಾದ್ರೆ ಇವರು 10 ಲಕ್ಷ ಕೊಟ್ಟಾಗ 5 ಲಕ್ಷ ಹಾಕಿ 10 ಲಕ್ಷ ಅಂತ ಬರಿಬಹುದು. ಆ ಒಂದು ಪ್ರಾವಿಷನ್ ಇದೆ. ಅದು ಮಿಷನ್ ಕೌಂಟ್ ಮಾಡೋದಿಲ್ಲ. ಹಾಕೋ ಹೊತ್ತಿಗೆ ಅದು ಮಿಷನ್ ಕೌಂಟ್ ಮಾಡೋದಿಲ್ಲ. ಅದು ಡಿಸ್ಪರ್ಸ್ ಮಾಡೋದಕ್ಕೆ ಕೌಂಟ್ ಮಾಡುತ್ತೆ, ಬಟ್ ಲೋಡ್ ಮಾಡೋ ಹೊತ್ತಿಗೆ ಅದು ಕೌಂಟ್ ಮಾಡೋದಿಲ್ಲ. ನಾವೇನು ಹಾಕ್ತೀವಿ ಅದನ್ನು ಎಂಟ್ರಿ ಮಾಡಿದ್ರೆ ಅದಷ್ಟೇ ಕೌಂಟ್ ಮಾಡ್ಕೊಳ್ತದೆ. ಸೊ ಶಾರ್ಟೇಜ್ ಹಾಕಿದಾಗ ಶಾರ್ಟೇಜ್ ಅಂತ ತೋರಿಸೋದಿಲ್ಲ. ಅದು ಏನು ಫೀಡ್ ಮಾಡ್ತೀವಿ ಅದು ಮಾತ್ರ ತೋರಿಸುತ್ತೆ. ಮತ್ತೊಂದು ಸರಿ ನಾವು ಮೇಂಟೆನೆನ್ಸ್ಗೆ ಹೋಗ್ತಾರೆ ಇವರು ಸಿಬ್ಬಂದಿಗಳು. ಮೇಂಟೆನೆನ್ಸ್ ಅಂತ ಹೇಳಿ ಏನಾದ್ರು ಇದ್ರೆ ಅವರು ಇಬ್ಬರೇ ಹೋಗ್ತಾರೆ. ಅವಾಗ ಇಬ್ಬರೇ ಕಸ್ಟೋಡಿಯನ್ಸ್ ಬೈಕಲ್ಲಿ ಏನೋ ಹೋಗ್ತಾರೆ. 24/7 ಎನಿ ಟೈಮ್ ಅದು ಬ್ರೇಕ್ ಡೌನ್ ಆದ್ರೆ ಏನಾದ್ರು ಸಮಸ್ಯೆ ಇದೆ ಅವ್ರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರೇ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಕೂಡ ಅದು ಕ್ಯಾಶ್ ಇರುತ್ತೆ. ಆ ಸಂದರ್ಭದಲ್ಲಿ ಕೂಡ ಅದನ್ನ ಕ್ಯಾಶ್ ಅನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ